ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಪ್ರೀತಿಯ ಸಂಜೀವನಿ. ಇವತ್ತು ನಾನು ಚಿಕನ್ ಟಿಕ್ಕಾ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಬನ್ನಿ. ನಾನು ಆಲ್ರೆಡಿ 3/4 kg ಚಿಕನ್ ತೊಗೊಂಡಿದ್ದೀನಿ, ತೊಳೆದು ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ, ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಮೊಸರು, ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ ನಾನು. ಹಾಗೆ ಮ್ಯಾರಿನೇಟ್ ಮಾಡೋಕ್ಕೆ ನಾನು ಅರ್ಧ ಹೋಳು ಲಿಂಬೆ ಹಣ್ಣು ತೊಗೊಂಡಿದ್ದೀನಿ. ನೀವು ಬೇಕಾದರೆ ವೆನಿಗರ್ ಕೂಡ ಯೂಸ್ ಮಾಡ್ಬೋದು. ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಕೈಯಿಂದನೇ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಸ್ಪೂನಲ್ಲೂ ಮಿಕ್ಸ್ ಮಾಡ್ಕೋಬೋದು. ನಾನು ಕೈಯಿಂದ ಮಾಡಿದರೆ ಚೆನ್ನಾಗೆಲ್ಲ ಚಿಕನ್ಗೆ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ, ಎಲ್ಲ ಮಿಕ್ಸ್ ಆಗುತ್ತೆ ಮಸಾಲೆ ಅಂತ ಕೈಯಿಂದನೇ ಮಾಡ್ತಿದ್ದೀನಿ. ಇದನ್ನು 15 ಮಿನಿಟ್ಸ್ ಮ್ಯಾರಿನೇಟ್ ಆಗೋಕ್ಕೆ ಮುಚ್ಚಿಟ್ಬಿಡೋಣ. ಇವಾಗ ಎಣ್ಣೆ ಬಿಸಿ ಮಾಡೋಣ. ಬನ್ನಿ, ಇದನ್ನ ಮ್ಯಾರಿನೇಟ್ ಆಗಕ್ಕೆ ಬಿಟ್ಟು ನಾವು ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ. ನಾನೀಗ ಆಲ್ರೆಡಿ ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ. 1-2 ಸ್ಪೂನ್ ಹಾಕಿದರೆ ಎಣ್ಣೆ ಸಾಕು. ಇದಕ್ಕೆ ಜಾಸ್ತಿ ಹಾಕಬಾರ್ದು, ಕಬಾಬ್ ಟೈಪು. ಈಗ 15 ಮಿನಿಟ್ಸ್ ಆಗಿ ಮ್ಯಾರಿನೇಟ್ ಆಗಿದೆ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ ಮಸಾಲೆ ಎಲ್ಲ. ಎಣ್ಣೆ ಬಿಸಿ ಆದ ತಕ್ಷಣ ಒಂದೊಂದೇ ಪೀಸ್ ಹಾಕಿ ನಾನು ಫೋರ್ಕಿಂತ್ರನೇ ಹಾಕ್ತಿದ್ದೀನಿ, ಕೈಗೆ ತಾಕಬಾರ್ದು ಅಂತ. ಇದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚಿಕನ್ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ನಾವು ಫ್ರೈ ಮಾಡ್ತಾನೆ ಇರಬೇಕು. ತೀರಾ ರೋಸ್ಟು ಆಗಬಾರ್ದು, ತೀರಾ ಅರ್ಧಂಬರ್ಧ ಬೆಂದಂಗೂ ಆಗಬಾರ್ದು. ಕ್ಲೀನಾಗಿ ಫ್ರೈ ಮಾಡಬೇಕು ಚಿಕನ್ ಟಿಕ್ಕಾ ಅಂದರೆ. ಈ ಕಡೆ ನಾನು ಆಲ್ರೆಡಿ ಮಾಡಿ ಇಟ್ಟಿದ್ದೀನಿ. ನಾನು ಇನ್ನೂ ಒಂದ್ಸಲ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದನ್ನ ಇನ್ನೂ ಅವಾಗ ತಿರುಗಿಸ್ತಾನೆ ಇರಬೇಕು. ಕ್ಲೀನಾಗಿ ಫ್ರೈ ಆಗಬೇಕು ಅಂದರೆ ಅದನ್ನ ತಿರುಗಿಸ್ತಾನೆ ಇರಬೇಕು. ಎಣ್ಣೆಲಿ ಎಷ್ಟು ಫ್ರೈ ಆಗುತ್ತೋ ಅಷ್ಟು ರುಚಿ ಬರುತ್ತೆ ಚಿಕನ್ ಟಿಕ್ಕಾ. ಜಾಸ್ತಿ ಕಪ್ಪಗಾಗಂಗೂ ಮಾಡಬಾರ್ದು. ಒಂದು ಮೀಡಿಯಂ ಫ್ಲೇಮಲ್ಲಿ ಎಣ್ಣೆ ಇಟ್ಕೊಂಡು ಅವಾಗ ತಿರುಗಿಸ್ತಾ ಎರಡೂ ಸೈಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ರೆ ಚಿಕನ್ ಟಿಕ್ಕಾ ರೆಡಿ ಆಗುತ್ತೆ. ನಾನು ಹೇಗೆ ಫ್ರೈ ಮಾಡ್ತಿದ್ದೀನಿ ನೋಡಿ, ತಿರುಗಿಸಿ ಆ ಥರನೇ ಮಾಡ್ತಾ ಇರಬೇಕು. ಅಂದರೆ ಸೂಪರಾಗಿ ಬಂದಿರುತ್ತೆ. ನಾನು ಮಾಡೋ ಥರ ಒಂದ್ಸಲ ಮಾಡಿ ನೋಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹಾಗೆ ಫಾಲೋ ಮಾಡಿ. ನಿಮ್ಗೆ ಯಾವ ಥರ ಅಡುಗೆ ಇಷ್ಟ ಅಂತ ಹೇಳಿ, ನಾನು ಆ ಥರ ಮಾಡ್ತೀನಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಚಿಕನ್ ಟಿಕ್ಕಾ ರೆಡಿ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್ ಪ್ಲೀಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.